ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ಕಾರ್ಯಾಚರಣೆಯ ಬಳಿಕ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಹತ್ಯೆಯಾದ ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಯುದ್ಧದ ಕಾರ್ಮೋಡ ಆವರಿಸಿದೆ. ಮೂರನೇ ಮಹಾಯುದ್ಧಕ್ಕೆ ನಾಂದಿನಾ ಅನ್ನುವಂತಹ ಪ್ರಶ್ನೆಗಳ ಮಧ್ಯದಲ್ಲೇ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ದಾಳಿ ಪ್ರತಿದಾಳಿ ಈ ಕ್ಷಣಕ್ಕೂ ಕೂಡ ಮುಂದುವರಿತಾ ಇದೆ. ಇದರ ಮಧ್ಯದಲ್ಲಿ ನಮ್ಮ ಭಾರತೀಯರು ಸಿಲುಕಾಕಿಕೊಂಡಿದ್ದಾರೆ. ದುಬೈನಲ್ಲಿ ವಾಪಸ್ ಬರೋದಕ್ಕೆ ಸಾಧ್ಯ ಆಗದೆ ಪರದಾಡ್ತಿದ್ದಾರೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಮತ್ತಷ್ಟು ರಣಭೀಕರ ಸ್ವರೂಪ ಪಡೆದುಕೊಳ್ತಾ ಇದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಮತ್ತಷ್ಟು ರಣಭೀಕರ ಅನ್ನೋದರ ಡೀಟೇಲ್ಸ್. ಐರನ್ ಬೀಮ್ ಹೈ ಪವರ್ ಲೇಸರ್ ಅಸ್ತ್ರವನ್ನ ಇಸ್ರೇಲ್ ಪ್ರಯೋಗ ಮಾಡಿದೆ ಅಂತೆ. ಇದೇ ಮೊದಲ ಬಾರಿಗೆ ಹೈ ಪವರ್ ಲೇಸರ್ ಅಸ್ತ್ರ ಪ್ರಯೋಗ ಆಗಿದೆ. ಲೆಬನಾನ್ನ ಹಿಜ್ಬುಲ್ಲಾ ಉಗ್ರರ ವಿರುದ್ಧ ಲೇಸರ್ ಅಸ್ತ್ರ ಪ್ರಯೋಗ ಆಗಿದೆ. ಹಿಜ್ಬುಲ್ಲಾ ಉಗ್ರರನ್ನ ಗುರಿಯಾಗಿಸಿ ದಾಳಿ ನಡೆಸೋದಕ್ಕೆ ಸರ್ವಸನ್ನದ್ಧ ಆಗಿದೆ ಇಸ್ರೇಲ್. ಶತ್ರು ರಾಷ್ಟ್ರಗಳ ರಾಕೆಟ್ಗಳನ್ನು ಛಿದ್ರ ಮಾಡುತ್ತೆ ಐರನ್ ಬೀಮ್, ಐರನ್ ಡೋಮ್, ಡೇವಿಡ್ ಸ್ಲಿಂಗ್ ಮತ್ತು ಆರೋ ಬಳಿಕ ಅಟ್ ದ ಫಸ್ಟ್ ಟೈಮ್ ಇಂಥದ್ದೊಂದು ಯುದ್ಧ ಉಪಕರಣ ಬಳಕೆಗೆ ಇಸ್ರೇಲ್ ಸರ್ವಸನ್ನದ್ಧ ಆಗ್ತಾ ಇದೆಯಂತೆ. ಅಲ್ಲಿಗೆ ದಾಳಿಯ ಸ್ವರೂಪವನ್ನ ಹೆಚ್ಚು ಮಾಡಬೇಕು ಅನ್ನುವಂತ ಇಂಟೆನ್ಷನ್ ನಿಂದ ಇಸ್ರೇಲ್ ತನ್ನ ದಾಳಿಯನ್ನ ತೀವ್ರಗೊಳಿಸ್ತಾ ಇದೆ ಕ್ಷಣ ಕ್ಷಣಕ್ಕೂ. ಹಿಜ್ಬುಲ್ಲಾ ಉಗ್ರರು, ಹಮಾಸ್ ಉಗ್ರರು ಇವರೆಲ್ಲರೂ ಕೂಡ ಇಸ್ರೇಲ್ಗೆ ಮಾರಕನೇ. ಇವರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದು ಇರಾನ್ ಅನ್ನೋ ಕಾರಣಕ್ಕೇನೆ ಇವ್ರನ್ನೆಲ್ಲ ಈಗಲೇ ದಾಳಿ ಮೂಲಕ ಹೊಡೆದು ಹಾಕಬೇಕು ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ಇಸ್ರೇಲ್ ದಾಳಿಯ ಸ್ವರೂಪವನ್ನ ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ತನ್ನ ಬತ್ತಳಿಕೆಯಲ್ಲಿರುವ ಯುದ್ಧ ಉಪಕರಣಗಳ ಪೈಕಿ ಐರನ್ ಬೀಮ್ ಹೈ ಪವರ್ ಲೇಸರ್ ಅಸ್ತ್ರ ಬಳಕೆ ಮಾಡಬೇಕು ಅಂತ ಇಸ್ರೇಲ್ ಸರ್ವಸನ್ನದ್ಧ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕಾರಣ ಇಷ್ಟೇ, ಇಸ್ರೇಲ್ ನಲ್ಲಿರುವಂತಹ ವಿದ್ಯುತ್ ಸ್ಥಾವರವನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಯಾವಾಗ ದಾಳಿ ಮಾಡ್ತೋ ಇದರ ಭೀಕರತೆ, ಇದರ ಪರಿಣಾಮ ಯಾವಾಗ ಜಾಸ್ತಿ ಆಗ್ತಾ ಇದೆಯೋ ಇದಕ್ಕೆ ಪ್ರತಿಕಾರ ಅನ್ನೋ ರೀತಿಯಲ್ಲೂ ಕೂಡ ಇಸ್ರೇಲ್ ತನ್ನ ದಾಳಿಯ ಸ್ವರೂಪವನ್ನ ಬದಲಾವಣೆ ಮಾಡೋದಕ್ಕೆ ತೀರ್ಮಾನ ಮಾಡಿದೆ ಅನ್ನೋದರ ಡೀಟೇಲ್ಸ್. ಹಂಗಾಗಿ ಐರನ್ ಬೀಮ್ ಇದು ಪ್ರಯೋಗ ಆದ ಬಳಿಕ ಇದರ ಇಂಪ್ಯಾಕ್ಟ್ ಇರಾನ್ ಮೇಲೆ ಹೆಂಗಿರುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು. ಮೊದಲ ಬಾರಿ ಇಂಥದ್ದೊಂದು ಯುದ್ಧ ಉಪಕರಣವನ್ನ ಬಳಕೆ ಮಾಡೋದಕ್ಕೆ ಇಸ್ರೇಲ್ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರ ಗಮನಿಸಬೇಕಾಗುತ್ತೆ.